ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 30 ಮೇ 2024 ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ. ಇವತ್ತು ಶೇರ್ ಮಾರ್ಕೆಟ್ನಲ್ಲಿ ಒಂದು ಕುಸಿತನೇ ಕಂಡಿದೆ ಅಂತ ಹೇಳ್ಬೋದು. ಇವತ್ತು ಶೇರ್ ಮಾರ್ಕೆಟ್ 3 ಅಥವಾ 4 ಟ್ರೇಡಿಂಗ್ ಸೆಷನ್ಸ್ಗಳ ನೋಡೋದಾದರೆ ನಾವು ಸುಮಾರು ಒಂದು 500 ಪಾಯಿಂಟ್ಸ್ ಅಷ್ಟು ಹೆಚ್ಚು ಕಡಿಮೆ 23,000 ಆಯಿತು. ಅದರಿಂದ ಹೆಚ್ಚು ಕಡಿಮೆ ಒಂದು 500 ಪಾಯಿಂಟ್ಸ್ ಅಷ್ಟು ಇಳಿದಿದೆ ಅಂತ ಹೇಳ್ಬೋದು ಇದಿಷ್ಟು ಒಂದು 3-4 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ. ಅದೇ ರೀತಿ ಟಾಟಾ ಸ್ಟೀಲ್ಸ್ದು ಒಂದು Q4 ಅಂತ ಹೇಳಿದ್ರೆ Q4 ಫಲಿತಾಂಶ ಬಂದಿದೆ, ರಿಸಲ್ಟ್ ಬಂದಿದೆ. ಅದ್ರ ಬಗ್ಗೆ ನೋಡ್ಕೊಂಬರೋಣ ಬನ್ನಿ. ಏನಾಗಿದೆ ಇವತ್ತು ಶೇರ್ ಮಾರ್ಕೆಟ್ನಲ್ಲಿ ಅಂತ ನೋಡ್ಕೊಂಬರೋಣ. ನಿಫ್ಟಿ 50 ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 22,488.65ಕ್ಕೆ ಕ್ಲೋಸ್ ಆಯಿತು. ಅಂದರೆ ಇವತ್ತು ಒಂದೇ ದಿವಸದಲ್ಲಿ ಹತ್ತತ್ರ ಹೆಚ್ಚು ಕಡಿಮೆ 1% ಅಷ್ಟು ಇಳಿದಿದೆ. ಹೆಚ್ಚು ಕಡಿಮೆ ನಾವು ಟ್ರೇಡಿಂಗ್ ಸೆಷನ್ಸ್ಗಳು ನೋಡಿದ್ರೆ 3-4 ಟ್ರೇಡಿಂಗ್ ಸೆಷನ್ಸ್ಗಳನ್ನ ನಾವು ನೋಡಿದ್ರೆ ಹೆಚ್ಚು ಕಡಿಮೆ ಇದು 23,000 ಹತ್ತತ್ರನೇ ಹೋಗಿತ್ತು. ಹೆಚ್ಚು ಕಡಿಮೆ ಇದು ಇವಾಗ ನೋಡಿದ್ರೆ 22,488ಕ್ಕೆ ಬಂದಿದೆ. ಅಂದರೆ ಇವತ್ತು ಒಂದೇ ದಿವಸದಲ್ಲಿ ಸುಮಾರು 216 ಪಾಯಿಂಟ್ಸ್ ಅಷ್ಟು ಇಳಿಕೆ ಆಗಿದೆ. ಹಾಗೆ ನಾವು BSE ಸೆನ್ಸೆಕ್ಸ್ ನೋಡೋದಾದರೆ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು 73,885.60ಗೆ ಇದು ಕ್ಲೋಸ್ ಆಗಿದೆ. ಅಂದರೆ ಇವತ್ತು ಒಂದೇ ದಿವಸದಲ್ಲಿ ಸುಮಾರು 617.30 ಅಷ್ಟು ಇಳಿಕೆ ಆಗಿದೆ. ಇದಕ್ಕೆ ಹಲವಾರು ಕಾರಣಗಳಂತ ಹೇಳಿದ್ರೆ, ಒಂದು ಎಲೆಕ್ಷನ್ಸ್ ಇರ್ಬೋದು, ಒಂದು ಎಲೆಕ್ಷನ್ಸ್ ರಿಸಲ್ಟ್ಗಳೇನಾಗ್ಬೋದು, ಆನಂತರ ಬೇರೆ ಸರ್ಕಾರ ಏನೋ ರಚನೆ ಆದರೆ ಒಂದು ನೀರ್ ಜರ್ಕ್ ಸಿಚುವೇಶನ್ಸ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ 29 ಮೇ 2024 ನೋಡಿದ್ರೆ NSEನಲ್ಲಿ ಅವರ ವೆಬ್ಸೈಟ್ನಲ್ಲಿ ಡಿಕ್ಲೇರ್ ಮಾಡಿರೋ ಪ್ರಕಾರ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳು ಸುಮಾರು 5,841.84 ಕೋಟಿ ವ್ಯಾಲ್ಯೂ ಇರುವ ಒಂದು ಶೇರ್ಸ್ಗಳನ್ನು ಮಾರಾಟ ಮಾಡಿದ್ದಾರೆ. ಅದೇ ರೀತಿ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ಗಳು ಸುಮಾರು 5,233.79 ಕೋಟಿ ಬೆಲೆಯಷ್ಟು ಒಂದು ಶೇರ್ಸ್ಗಳನ್ನ ಪರ್ಚೇಸ್ ಮಾಡಿದ್ದಾರೆ. ಫಾರಿನ್ ಇನ್ವೆಸ್ಟರ್ ದುಡ್ಡು ತೆಗಿತಾ ಇರೋದು, ಪ್ರಾಫಿಟ್ ಬುಕ್ಕಿಂಗ್ ನಡೀತಾ ಇರೋದು, ಎಲೆಕ್ಷನ್ಸ್ ರಿಸಲ್ಟ್ಸ್ಗಳು, ನೀರ್ ಜರ್ಕ್ ಸಿಚುವೇಶನ್ಸು, ಕೊನೆಗೆ ಏನಾಗುತ್ತೋ ಅನ್ನೋ ಈ ಸಿಚುವೇಶನ್ಸಿಂದ ನಮ್ಮ ಒಂದು ಶೇರ್ ಮಾರ್ಕೆಟ್ನಲ್ಲಿ ವೊಲೆಟಾಲಿಟಿ ಅಂತ ಏನು ಹೇಳ್ತೀವಿ, ಏರುಪೇರುಗಳು ಜಾಸ್ತಿ ಇದೆ. ಹಾಗೆ ಟ್ರೆಂಡಿಂಗ್ ಶೇರ್ಸ್ಗಳು ನೋಡೋದಾದರೆ ಇವತ್ತು ಟಾಟಾ ಸ್ಟೀಲ್ಸ್ ನೋಡೋದಾದ್ರೆ ಇವತ್ತು ಒಂದೇ ದಿವಸದಲ್ಲಿ ಸುಮಾರು 5.8% ಅಷ್ಟು ಇಳಿಕೆ ಆಗಿದೆ. ಇದ್ರ ಬಗ್ಗೆ ಮುಂದೆ ಮಾತಾಡೋಣ. ಹಾಗೆ ಇನ್ನೊಂದು ಟ್ರೆಂಡಿಂಗ್ ಶೇರ್ ಅಂತ ಹೇಳಿದ್ರೆ ಸುಜ್ಲಾನ್ ಎನರ್ಜಿ ಇವತ್ತು ಒಂದೇ ದಿವಸದಲ್ಲಿ ಸುಮಾರು 1.5% ಅಷ್ಟು ಇಳಿಕೆ ಆಗಿದೆ. ಹಾಗೆ ಕೋಚಿನ್ ಶಿಪ್ ಯಾರ್ಡ್ ಸುಮಾರು 3% ಅಷ್ಟು ಇವತ್ತು ಇಳಿಕೆ ಆಗಿದೆ. ಅಂದರೆ ಹೆಚ್ಚು ಕಡಿಮೆ ಒಂದು ₹60.90 ಅಷ್ಟು ಪ್ರತಿಯೊಂದು ಶೇರಲ್ಲಿ ಇವತ್ತು ಒಂದೇ ದಿವಸದಲ್ಲಿ ಇಳಿಕೆ ಆಗಿದೆ. ಹಾಗೆ ರೈಲ್ ವಿಕಾಸ್ ನಿಗಮ್ RVNL ನಾವು ನೋಡೋದಾದರೆ ಇವತ್ತು ಸುಮಾರು 1.88% ಅಂದರೆ ₹7 ಅಷ್ಟು ಇವತ್ತು ಏರಿಕೆ ಆಗಿದೆ. ಹಾಗೆ ಇನ್ನೊಂದು ಟ್ರೆಂಡಿಂಗ್ ಶೇರ್ ಅಂದರೆ ವೊಡಾಫೋನ್ ಐಡಿಯಾ, ಇದರಲ್ಲಿ ಸುಮಾರು 20 ಪೈಸೆ ಅಷ್ಟು ಇಳಿಕೆ ಆಗಿದೆ ಇವತ್ತು. ಹಾಗೆ IRFCನಲ್ಲಿ ಸುಮಾರು ₹3.70 ಅಷ್ಟು ಇಳಿಕೆ ಆಗಿದೆ. ಹಾಗೆ ನಾವು ಟಾಪ್ ಗೇನರ್ಸ್ ಆಫ್ ನಿಫ್ಟಿ 50 ಅಂತ ನೋಡೋದಾದರೆ ಇವತ್ತು ಹೆಚ್ಚು ಕಡಿಮೆ ಈ ಇಷ್ಟು ಕಂಪ್ನಿಗಳು ಬಿಟ್ಟರೆ, ಶೇರ್ಸ್ಗಳು ಬಿಟ್ಟರೆ ಇನ್ನು ಯಾವುದರಲ್ಲೂ ಒಂದು ಎಲ್ಲದರಲ್ಲೂ ಇಳಿಕೆನೇ ಆಗಿರೋದು. ಅದರಲ್ಲಿ ಯಾವುದ್ಯಾವುದು ಏರಿಕೆ ಆಗಿದೆ ಟಾಪ್ ಗೇನರ್ಸ್ ಅಂತ ನೋಡಿದ್ರೆ ICICI ಬ್ಯಾಂಕ್ ಬರೀ 1% ಏರಿಕೆ ಆಗಿದೆ. ಅಂದರೆ ₹11.70 ಪ್ರತಿಯೊಂದು ಶೇರಲ್ಲಿ ಏರಿಕೆ ಆಗಿದೆ. ಮತ್ತು ಆಕ್ಸಿಸ್ ಬ್ಯಾಂಕ್ನಲ್ಲಿ ಸುಮಾರು ₹8.20 ಅಷ್ಟು ಪ್ರತಿಯೊಂದು ಶೇರಲ್ಲಿ ಏರಿಕೆ ಆಗಿದೆ. ಹಾಗೆ HDFC ಬ್ಯಾಂಕ್ ₹6.55 ಅಷ್ಟು ಏರಿಕೆ ಆಗಿದೆ. ಹಾಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರತಿಯೊಂದು ಶೇರಲ್ಲಿ ಇವತ್ತು ಒಂದೇ ದಿವಸದಲ್ಲಿ ₹3.20 ಅಷ್ಟು ಏರಿಕೆ ಆಗಿದೆ. ಹಾಗೆ ಕೋಟಕ್ ಬ್ಯಾಂಕ್ ಸುಮಾರು ₹2.25 ಅಷ್ಟು ಏರಿಕೆ ಆಗಿದೆ. ಇದು ಇಷ್ಟು ಹೊರತುಪಡಿಸಿದರೆ ಯಾವುದೇ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಆಗಿಲ್ಲ ನಿಫ್ಟಿ 50ನಲ್ಲಿ. ಕಾರಣಗಳಂದರೆ ಎಲೆಕ್ಷನ್ಸ್ ರಿಸಲ್ಟ್ಸ್ ಹೇಳಿದ್ವಿ, ಆಮೇಲೆ ವೊಲೆಟಾಲಿಟಿ, ಒಂದು ಭಯದ ಒಂದು ಸಿಚುವೇಶನ್ಸ್ ಕ್ರಿಯೇಟ್ ಆಗಿದೆ. ಅಚಾನಕ್ ಏರುತ್ತೆ ಮತ್ತೆ ಇಳಿಯೋಕ್ಕೆ ಶುರು ಆಗುತ್ತೆ, ಇದು ನೋಡ್ಬೋದು. ಹಾಗೆ ಬೆಕಾನ್ ಟ್ರಸ್ಟ್ಶಿಪ್ ಲಿಮಿಟೆಡ್ SME ಅಂತ ಏನಿತ್ತು IPO ಇವತ್ತು 30ನೇ ತಾರೀಕು ಇವತ್ತು ಕ್ಲೋಸ್ ಆಗಿದೆ. ಸುಮಾರು 501 ಪಟ್ಟು ಅಂದರೆ 501 ಟೈಮ್ಸ್ ಅಷ್ಟು ಇದಕ್ಕೆ ಸಬ್ಸ್ಕ್ರಿಪ್ಷನ್ಸ್ ಅಥವಾ ಅಪ್ಲಿಕೇಶನ್ ಅಪ್ಲೈ ಮಾಡಿದ್ದಾರೆ ರಿಟೇಲ್ ಕ್ಯಾಟಗರಿನಲ್ಲಿ. ಹಾಗೆ ಸುಪ್ರಜಿತ್ ಇಂಜಿನಿಯರಿಂಗ್ ಲಿಮಿಟೆಡ್ Q4 ರಿಸಲ್ಟ್ಸ್ ಬಂದಿದೆ. ಇದರದ್ದು ನೆಟ್ ಪ್ರಾಫಿಟ್ ಬಂದು ₹59.15 ಕೋಟಿ ರೂಪಾಯಿ ಆಗಿದೆ. ಅಂದರೆ ಇವತ್ತು ಒಂದೇ ದಿವಸದಲ್ಲಿ ಸುಮಾರು 6.77% ಅಷ್ಟು ಇದು ಏರಿಕೆ ಆಗಿದೆ. ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು ₹439.90ಕ್ಕೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ 2005ರಿಂದ ನೋಡೋದಾದರೆ ಇದು 5,419% ಅಷ್ಟು ರಿಟರ್ನ್ಸ್ ಕೊಟ್ಟಿದೆ. ಅಂದರೆ 2005ರಲ್ಲಿ ಇದು ₹7.97 ಆಯಿತು. ಅಂದರೆ ಹೆಚ್ಚು ಕಡಿಮೆ ಒಂದು ₹8 ಅಂತ ಹೇಳಿ ಅಂದ್ಕೊಳ್ಳಿ. ಇವಾಗ ಒಂದು 9 ವರ್ಷ, ಒಂದು ಹತ್ತತ್ರ ಒಂದು 9-10 ವರ್ಷದಲ್ಲಿ ಇದ್ರ ರಿಟರ್ನ್ಸ್ ನೋಡ್ಬೋದು. ಇವಾಗ ಇದ್ರ ಪ್ರತಿಯೊಂದು ಶೇರಿನ ಬೆಲೆ ಬಂದು ₹439.90. ಹಾಗೆ ಮುಂದೆ ಹೋಗೋಣ. ಲೆಮನ್ ಟ್ರೀ ಹೋಟೆಲ್ ಇದು ಒಂದು ಪ್ರಾಫಿಟ್ ಡಿಕ್ಲೇರ್ ಮಾಡಿದೆ Q4 ರಿಸಲ್ಟ್ಸಲ್ಲಿ. ಸುಮಾರು 83.9 ಕೋಟಿ ರೂಪಾಯಿಯಷ್ಟು ಇದು ಪ್ರಾಫಿಟ್ನ ಡಿಕ್ಲೇರ್ ಮಾಡಿದೆ. ಅಂದರೆ ಇದು ಒಂದೇ ವರ್ಷದಲ್ಲಿ ಸುಮಾರು 44% ರಿಟರ್ನ್ ಕೊಟ್ಟಿರೋ ಒಂದು ಒಳ್ಳೆಯ ಶೇರ್ ಅಂತ ಹೇಳ್ಬೋದು. ವರ್ಷದ ಹಿಂದೆ ಇದು ಸುಮಾರು ಒಂದು ₹95 ಒಂದು ಟ್ರೇಡ್ ನಡೀತಾ ಇತ್ತು. ಒಂದು ಒಳ್ಳೆಯ ಏರಿಕೆಯಾಗಿ ಕನ್ಸಾಲಿಡೇಷನ್ ಆಗಿ ಸ್ಟೆಬಿಲಿಟಿನಲ್ಲಿ ಏರ್ಕೊಂಡು ಹೋಗಿದೆ ಅಂತಲೇ ಹೇಳ್ಬೋದು.
ಹಾಗೆ ಪ್ರೆಸ್ಟೀಜ್ ನೀವು ಕೇಳೇ ಇರ್ತೀರ, ಪ್ರೆಸ್ಟೀಜ್ ಬಗ್ಗೆ ಕೇಳೇ ಇರ್ತೀರ. ಇದ್ರದ್ದು ಕಂಪ್ನಿ ಬಂದುಬಿಟ್ಟು TTK ಪ್ರೆಸ್ಟೀಜ್ ಲಿಮಿಟೆಡ್ ಅಂತ. ಇದು ಯಾಕೋ ಇತ್ತೀಚೆಗೆ ಇದಕ್ಕೆ ಹೆವಿ ಕಾಂಪಿಟೇಷನ್ ಬಂದುಬಿಟ್ಟಿದೆ ಕಂಪ್ನಿಗೆ ಅಂತ ಹೇಳ್ಬೋದು. ಕಿಚನ್ ವೇರ್ ಇರ್ಬೋದು, ಕುಕ್ಕರ್ಸು, ಸ್ಟವ್ವು, ಇದನ್ನೆಲ್ಲ ಕೇಳಿರ್ತೀರ ಪ್ರೆಸ್ಟೀಜ್. ಇತ್ತೀಚೆಗೆ ಹಲವಾರು ಕಂಪ್ನಿಗಳು ಬಂದುಬಿಟ್ಟಿದೆ ಇದಕ್ಕೆ, ಕಿಚನ್ ಹೋಮ್ ಅಪ್ಲೈನ್ಸಸ್ನಲ್ಲಿರ್ಬೋದು, ಕಿಚನ್ ಅಪ್ಲೈನ್ಸಸ್ನಲ್ಲಿ. ಹಾಗಾಗಿ 5 ವರ್ಷದಲ್ಲೂ ನೋಡೋದಾದರೆ ಇದು ಹೆಚ್ಚು ಕಡಿಮೆ 2.3% ಅಷ್ಟು ಇದರಲ್ಲಿ ಪರ್ಸೆಂಟೇಜ್ ಇಳಿಕೆನೇ ಆಗಿದೆ 5 ವರ್ಷದಲ್ಲಿ ಒಂದು ರಿಟರ್ನ್ಸ್ನಲ್ಲಿ ನೋಡೋದಾದ್ರೇ. ಹಾಗೆ ಎಡೆಲ್ವೀಸ್ ಫಿನಾನ್ಷಿಯಲ್ ಸರ್ವಿಸಸ್ ಅಂತ ಏನಿದೆ, ಇದರಲ್ಲಿ ಶೇರ್ನಲ್ಲಿ ಇವತ್ತು ಒಂದೇ ದಿವಸದಲ್ಲಿ ಸುಮಾರು 11.6% ಅಷ್ಟು ಇಳಿಕೆ ಆಗಿದೆ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ RBI ಅವರು ಇದಕ್ಕೆ ಒಂದು ರೆಸ್ಟ್ರಿಕ್ಷನ್ಸ್ಗಳ ಹೇರೋದು. ECL ಫಿನಾನ್ಸ್ ಲಿಮಿಟೆಡ್ ಮತ್ತು ಎಡೆಲ್ವೀಸ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಕೋ ಲಿಮಿಟೆಡ್ಗೆ ಎಲ್ಲ ರೀತಿಯ ಒಂದು ಪ್ರಾಜೆಕ್ಟ್ಗಳು ಇಮಿಡಿಯೇಟ್ ಎಫೆಕ್ಟ್ನಿಂದ ನೀವು ಸ್ಟಾಪ್ ಮಾಡಬೇಕು, ನಿಲ್ಲಿಸಬೇಕು ಅಂತ ರೆಸ್ಟ್ರಿಕ್ಷನ್ಸ್ ಹೇರಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ರೆಸ್ಟ್ರಿಕ್ಷನ್ಸ್ ಹೇರ್ತಿದ್ದಂಗೆ ಆ ಶೇರ್ಸ್ಗಳಲ್ಲಿ ತುಂಬಾ ಇಳಿಕೆ. ನೀವು Paytm ಬಗ್ಗೆನೂ ನೋಡಿರ್ತೀರ. ಹಾಗೆ ಇದ್ರ ಮೇಲೂ ಒಂದು ರೆಸ್ಟ್ರಿಕ್ಷನ್ಸ್ ಬಂದಿದೆ, ಯಾಕೆಂದರೆ ಅದ್ರ ಕಂಪ್ಲೈನ್ಸಸ್, ಅದ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನ ಫಾಲೋ ಮಾಡಿಲ್ಲ ಅನ್ನೋ ಒಂದು ಕಾರಣಗಳಿಗೆ. ಹಾಗೆ ಮುಂದೆ ಹೋಗೋದಾದರೆ ಆಫೀಸ್ ಸ್ಪೇಸ್ ಸೊಲ್ಯೂಷನ್ಸ್ ಏನು ನೋಡಿದ್ವಿ, ಇದು 14% ಪ್ರೀಮಿಯಮ್ನಲ್ಲಿ ಇವತ್ತು ಶೇರ್ ಮಾರ್ಕೆಟ್ನಲ್ಲಿ ಲೀಸ್ಟ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ಪವರ್ಮೆಕ್ಗೆ ಸುಮಾರು ಒಂದು ಕಂಪನಿ, ಪವರ್ಮೆಕ್ ಅನ್ನೋ ಕಂಪನಿಗೆ ಸುಮಾರು 560.23 ಕೋಟಿ ರೂಪಾಯಿಯಷ್ಟು BHEL ಕಂಪನಿಯಿಂದ ಆರ್ಡರ್ ಸಿಕ್ಕಿದೆ. ನೀವು ಇದನ್ನು ನೋಡ್ಕೋಬೋದು ಮುಂದೆ. ಹಾಗೆ ಮುಂದೆ ಹೋಗೋದಾದರೆ ಈಗ ಟಾಟಾ ಸ್ಟೀಲ್, ಈ ಟಾಟಾ ಸ್ಟೀಲ್ Q4 ರಿಸಲ್ಟ್ಸ್ ಬಂದಿದೆ 2024. ಇದು ನೆಟ್ ಪ್ರಾಫಿಟ್ನ ಡಿಕ್ಲೇರ್ ಮಾಡಿದೆ. ಸುಮಾರು 611.5 ಕೋಟಿ ರೂಪಾಯಿಯಷ್ಟು ಇದು ನೆಟ್ ಪ್ರಾಫಿಟ್ನ ಡಿಕ್ಲೇರ್ ಮಾಡಿದೆ. ಅದೇ ರೀತಿ ಇದಕ್ಕೆ ಡಿವಿಡೆಂಟ್ ಅಂತ ನೋಡೋದಾದರೆ, ಡಿವಿಡೆಂಟ್ ಅಂದರೆ ಏನು ಅಂತ ಹೇಳಿದ್ರೆ ಲಾಭಾಂಶ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಅಂದರೆ ಪ್ರತಿಯೊಂದು ಶೇರಿಗೆ ಇಷ್ಟು ಅಂತ ದುಡ್ಡು ಕೊಡ್ತಾರೆ. ಆ ಶೇರ್ಸಲ್ಲಿ ಏರಿಕೆ ಆಗಲಿ ಇಳಿಕೆ ಆಗಲಿ, ನಿಮ್ಮ ಹತ್ರ ಒಂದು 10,000 ಶೇರ್ಸ್ ಇತ್ತು ಅಂದರೆ ಪ್ರತಿಯೊಂದು ಶೇರಿಗೆ ₹3.60 ಅಷ್ಟು ಡಿಕ್ಲೇರ್ ಆಗಿ ಇದು ಅಪ್ರೂವ್ ಆದರೆ ಮೀಟಿಂಗ್ನಲ್ಲಿ ಸುಮಾರು ನಿಮಗೆ ನೋಡ್ಕೋಬೋದು 10,000 × 3.6 ನಿಮಗೆ ಅಷ್ಟು ದುಡ್ಡು ಬರುತ್ತೆ. ಡಿವಿಡೆಂಟ್ನಲ್ಲೇ ನಾನು ಒಂದು ವಿಡಿಯೋ ಹಾಕಿದ್ದೀನಿ ಇದೇ ಚಾನಲಲ್ಲಿ, ಅದನ್ನು ನೀವು ನೋಡ್ಕೋಬೋದು. ಅದೇ ರೀತಿ Q4 ರಿಸಲ್ಟ್ಸ್ 2023 ನೋಡೋದಾದರೆ ಜನವರಿಯಿಂದ ಮಾರ್ಚ್ ತನಕ ಏನು ಲಾಭ ಮಾಡಿತ್ತು 2023ರಲ್ಲಿ ನೋಡೋದಾದರೆ 1,705 ಕೋಟಿ ರೂಪಾಯಿ ಲಾಭ ಮಾಡಿತ್ತು ಟಾಟಾ ಸ್ಟೀಲ್. ಈ ವರ್ಷ ಇದರಲ್ಲಿ ಕಡಿಮೆ ಆಗಿದೆ, ಸುಮಾರು ಪರ್ಸೆಂಟೇಜಷ್ಟು ಇದರಲ್ಲಿ ಈ ವರ್ಷ ಕಡಿಮೆ ಆಗಿದೆ ನೆಟ್ ಪ್ರಾಫಿಟಲ್ಲಿ. ಯಾಕೆ ಅಂತ ಹೇಳಿದ್ರೆ ಸ್ಟೀಲ್ಗಳಿಗೆ ಬೇರೆ ಎಲ್ಲ ಇದರಲ್ಲೂ ಅಷ್ಟೇ ದೇಶಗಳಲ್ಲೂ ಈ ಸ್ಟೀಲಿಗೆ ಸ್ವಲ್ಪ ಡಿಮ್ಯಾಂಡ್ ಏನಿದೆ ಅದು ಕಡಿಮೆ ಆಗಿದೆ. ಹಾಗಾಗಿ ಟಾಟಾ ಸ್ಟೀಲ್ನ ಇದಕ್ಕೆ ಒಂದು ಎಫೆಕ್ಟು ನಾವು ನೋಡ್ಬೋದು. ಹಾಗೆ ನೋಡೋದಾದರೆ ಟಾಟಾ ಸ್ಟೀಲ್ ಒಂದು ಟೈಮ್ನಲ್ಲಿ ಅಂತ ಹೇಳಿದ್ರೆ ಇದು ಒಂದು ಒಳ್ಳೆ ಕನ್ಸಿಸ್ಟೆನ್ಸ್ ಆಗಿ ಒಂದು ಒಳ್ಳೆ ಲಾಭ ಮಾಡ್ಕೊಂಡು ತುಂಬ ಜನ ಇದರಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟು ತುಂಬಾ ಒಂದು ಒಳ್ಳೆ ರಿಟರ್ನ್ಸ್ನ ಪಡೆದಿದ್ದಾರೆ. 1999ರಲ್ಲಿ ನೋಡೋದಾದರೆ ಇದು ಸುಮಾರು 6-7 ರೂಪಾಯಿನಲ್ಲಿ ಇತ್ತು. ಇವಾಗ 5 ವರ್ಷದ ನಾವು ರಿಟರ್ನ್ಸ್ ಇವಾಗ ಕ್ಲೋಸ್ ಆಗಿರೋದು ಸುಮಾರು ₹165.20 ಕ್ಲೋಸ್ ಆಗಿದೆ. ಒಂದು 5 ವರ್ಷದ ರಿಟರ್ನ್ಸ್ ನೋಡಿದ್ರೇ ಸುಮಾರು 238% ಅಷ್ಟು ಇದು ರಿಟರ್ನ್ಸ್ ಕೊಟ್ಟಿದೆ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ನೀವೆಲ್ಲರೂ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.